ಮಗಳೇ, ಅಶೋಕ್, ಯಾಕೆ ಹೀಗ್ ಮಾಡಿದ್ರಿ ಅಶೋಕ್? ನಾನೇನ್ ಮಾಡಿದೆ? ಶಿವಗಾಮಿಯವ್ ನಿಮ್ ವೈಫ್ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ? ಆ್ಯಕ್ಚುಲಿ ಅದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಲಿಲ್ಲ. ನಾವು ಮಾತಾಡುವಾಗ ಯಾವತ್ತೂ ಆ ವಿಚಾರನೇ ಬಂದಿಲ್ಲ. ಅಕಸ್ಮಾತ್ ನೀನೇನಾದ್ರು ಕೇಳಿದರೆ ನಾ ಹೇಳ್ತಾ ಇದ್ದೆ. ನನಗೆ ಕೆಲವೊಂದು ವಿಷಯಗಳಿಂದ ಗೊಂದಲ ಆಗಿದೆ ಅಶೋಕ್. ದಯವಿಟ್ಟು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಯಾಕಪ್ಪ ಇದನ್ನೆಲ್ಲ ಕೇಳ್ತಾ ಇದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಲ್ಲ, ಇದರಲ್ಲಿ ಬೇಜಾರು ಮಾಡ್ಕೊಳ್ತೇನಿದೆ? ನಿನಗೆ ನನ್ನ ಬಗ್ಗೆ ಏನೇ ಸಂದೇಹ ಆಯಿತು ಅದನ್ನು ನಾನೇ ತಾನೇ ಕ್ಲಿಯರ್ ಮಾಡಬೇಕು. ನೀವೀ ಮನೆಗೆ ಬರೋದು ಒಳ್ಳೇದಲ್ಲ ಅಂತ ನನಗನ್ನಿಸ್ತಿದೆ ಅಶೋಕ್. ಯಾಕೆ ಹೇಳು? ಸ್ಯಾಂಡಿಗೆ ಇಷ್ಟ ಅಲ್ಲ ಅಂತನಾ? ನನ್ನ ಮನೆಗೆ ಬಂದಾಗೆಲ್ಲ ಇಲ್ಲಿ ಜಗಳ ಆಗುತ್ತೆ ಅನ್ನೋ ವಿಚಾರಕ್ಕೆ? ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಶೋಕ್. ಅವನೇನ್ ಅನ್ಕೊಂಡ್ರು ನಾನು ಕೇರ್ ಮಾಡಲ್ಲ. ನೀವೀ ಮನೆಗೆ ಬರೋದು ಶಿವಗಾಮಿಯವ್ರು ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅನ್ನೋದೇ ನನಗೆ ಚಿಂತೆ. ಅದನ್ನು ನಾನು ನೋಡ್ಕೋತೀನಿ. ಸದ್ಯದಲ್ಲೇ ನಿನ್ನನ್ನು ಶಿವಗಾಮಿನ ಮೀಟ್ ಮಾಡಿಸ್ತೀನಿ. ನನ್ನ ಹಳೆ ಫ್ರೆಂಡು ಅಂತ ಪರಿಚಯ ಮಾಡಿಸ್ತೀನಿ. ಮತ್ತೆ ಅವತ್ತು ಶಾಪ್ ಹತ್ರ ಸಿಕ್ತಾಗ ಯಾಕೆ ಪರಿಚಯನೇ ಇಲ್ದೇ ಇರೋರ್ ತರ ಇದ್ರಿ ಅಂತ ಕೇಳಿದ್ರೆ ಏನ್ ಹೇಳೋದು? ನಾವು ಭೇಟಿಯಾಗಿ ಸುಮಾರು ವರ್ಷಗಳೇ ಆಗಿತ್ತು. ದೈಹಿಕವಾಗಿ ತುಂಬಾ ಬದಲಾಗಿದ್ವಿ. ಅವತ್ತು ಡೌಟ್ ಇತ್ತು. ಹಳೆ ನಂಬರ್ ಇತ್ತಲ್ಲ, ಅದಕ್ಕೆ ಕಾಲ್ ಮಾಡಿ ಕೇಳಿದಾಗ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತೆಲ್ಲ ಹೇಳಿದ್ರಾಯ್ತು. ಸರಿ ಅಶೋಕ್, ನನಗೆ ಇನ್ನೊಂದು ಡೌಟ್ ಇದೆ. ಕೇಳು. ಏನಿವತ್ತು ಇಷ್ಟೊಂದು ಎಂಕ್ವೈರಿ ನಡೀತಾ ಇರೋದು? ಅದಕ್ಕೆ ನಾನು ಮೊದಲೇ ಹೇಳಿದ್ದು ಬೇಜಾರು ಮಾಡ್ಕೋಬೇಡಿ ಅಂತ. ಸಂಬಂಧಗಳಲ್ಲಿ ಗೊಂದಲ ಇರಬಾರ್ದು. ನಮಗೆ ನಮ್ಮ ಸಂಬಂಧಗಳ ಮೇಲೆ ಕ್ಲಾರಿಟಿ ಇಲ್ಲ ಅಂದ್ರೆ ಬೇರೆಯವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಸರಿ, ಇವಾಗೇನು ಡೌಟು ಕೇಳು. ನನಗೆ ನಿನ್ ಮಗು ಅಂದ್ರೆ ತುಂಬಾ ಇಷ್ಟ. ಅವಳನ್ನ ನೋಡಕ್ಕೆ ಮನೆಗೆ ಬರೋದು ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಮಗು ನಿಮ್ಮನೇಲೇ ಇದ್ದಾಳಲ್ಲ? ನಿಮ್ಮ ಮಗು ಮನೇಲಿದ್ದಾಗ ನನ್ನ ಮಗು ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ?